स्वागत है आप सभी का R1 न्यूज़ में। मैं आपके साथ साबिर मुकाशी। ನನ್ನ ಹೆಸರು ಶಿವಶರಣಯ್ಯ ಅಂತ ಉಪ ಈಗ ನಮ್ಮ ಡೈರೆಕ್ಟರ್ ಓಕೆ ಅದನ್ನು ಮಾಡೋಕೆ ಶಿವಶರಣಯ್ಯ ಅಂತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಟೆರಿಟೋರಿಯಲ್ ಡಿವಿಷನ್ ವಿಜಯಪುರ ವಿಭಾಗ. ಇವರು ACF ಭಾಗ್ಯವಂತ. ಆಮೇಲೆ ಇವರು ಸಂತೋಷ್ ಕುಮಾರ್ ಆಜೂರ್ RF ಅಂತ ಮತ್ತು ನಮ್ಮ ಸಿಬ್ಬಂದಿ ಮಿತ್ರರು ಬಂದಿದ್ದಾರೆ. ನಾವು ಇವತ್ತು ಬೆಳಗ್ಗೆ ವಿಜಯವಾಣಿ ಪತ್ರಿಕೆಯಲ್ಲಿ ನೋಡಿದ್ವಿ, ಹಿಂಗೆ ಇವರು ಶಾಶ್ವತ ಗೌಡವರು ಲಾಕೆಟ್ ಧರಿಸಿದ್ದು, ಮತ್ತೆ ನೀವು ಎಲ್ಲ ನೋಡಿರ್ಬೋದು. ಇದು ವೈರಲ್ ಇವತ್ತು ನಾವು ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದಾಗ ಅದು ಲಾಕೆಟ್ ಧರಿಸಿದ್ದು ಶಾಶ್ವತ ಗೌಡರಲ್ಲಿ ನಾವು ನೋಡಿದಾಗ, ಹಿಂಗಾಗಿ ಅಲ್ಲಿ ನಿಖಿಲ್ ಗೌಡ್ರದಿತ್ತು ಮತ್ತೆ ಜಗ್ಗೇಶ್ ಅವ್ರದಿತ್ತು, ಎಲ್ಲರದಿತ್ತು. ಹಿಂಗಾಗಿ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದಾರೆ ಅರಣ್ಯಾಧಿಕಾರಿಗಳು. ನಾವು ಅದೇ ಥರ ಸುಮೋಟೋ ಆಗಿ ನಾವು ಇಲ್ಲಿ ಬಂದಿದ್ದೀವಿ. ಇದಕ್ಕೆ ಯಾವುದೇ ಕಂಪ್ಲೇಂಟ್ ಬೇಕಾಗಿಲ್ಲ. ಇಟ್ ಇಸ್ ಅ ಸುಮೋಟೋ ಕಂಪ್ಲೇಂಟ್. ಯಾಕಂದರೆ ನಾವು ಕೊಡೋದೇ ಕಂಪ್ಲೇಂಟ್. ನಾವು ಕೋರ್ಟ್ಗೆ ಕಂಪ್ಲೇಂಟ್ ಕೊಡ್ತೀವಿ, ಅವರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಆಮೇಲೆ ಚಾರ್ಜ್ ಶೀಟು ಅದೆಲ್ಲ ಆಗುತ್ತೆ ಇಫ್ ಇಟ್ ಇಸ್ ಫೌಂಡ್ ರಿಯಲ್. ಈಗ ನಾವು ಇದರ ಅಥೆಂಟಿಸಿಟಿ ಚೆಕ್ ಮಾಡ್ತಾ ಇದ್ದೀವಿ, ಅಥವಾ ಫೇಕು ರಿಯಲ್ಲು ಅಥವಾ ಸಿಂಥೆಟಿಕ್. ನಾನು ಹೌದು ಅನ್ಬೋದು, ನೀವಿಲ್ಲ ಅನ್ಬೋದು, ನೀವು ಹೌದು ಅನ್ಬೋದು, ನಾವಿಲ್ಲ ಅನ್ಬೋದು. ಅದಕ್ಕೆ ದರ್ ಇಸ್ ನೋ ಎಂಡ್ ಫಾರ್ ದಿಸ್. ಹಿಂಗಾಗಿ ನಾವು ಅದನ್ನ ಅಥೆಂಟಿಸಿಟಿ ಚೆಕ್ ಮಾಡಲಿಕ್ಕೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನಿಗೆ ಕಳಿಸ್ತೀವಿ, ಇಲ್ಲ CCMB ಹೈದರಾಬಾದ್ ಅಂತ ಅಲ್ಲಿ ಒಂದು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಇದೆ, FSL ಲ್ಯಾಬ್ ಅಂತ ನಾವೇನು ಕರಿತೀವಿ, ಅಲ್ಲಿಗೆ ಕಳಿಸಿ ಅದನ್ನು ಅಥೆಂಟಿಸಿಟಿ DNA ಟೆಸ್ಟ್ ಮಾಡ್ತಾರೆ, DNA ಅನಾಲಿಸಿಸ್ ಮಾಡಿ ಟೆಸ್ಟ್ ಮಾಡ್ತಾರೆ ಅವರು. ಹಿಂಗಾಗಿ ಅದಕ್ಕೆ ಯಾವುದೇ ಇದು ಊಹಾಪೋಹ ಬೇಡ, ಇದರ ಫೇಕ್ ಇದೆಯೋ ರಿಯಲ್ ಇದೆಯೋ ಅಂತ. ಅಲ್ಲಿಂದ ರಿಪೋರ್ಟ್ ಬಂದಮೇಲೆ ನನಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ, ಎಲ್ಲದರಿಗೂ ಗೊತ್ತಾಗುತ್ತೆ. ಹಿಂಗಾಗಿ ಎಷ್ಟು ದಿನಕ್ಕೆ ರಿಪೋರ್ಟ್ ಕೊಡ್ತಾರೆ ಸರ್? ಅದು 1 ತಿಂಗಳು ಹಿಡಿಯುತ್ತೆ, ಮಿನಿಮಮ್ 1 ತಿಂಗಳು ಇರುತ್ತೆ. ಆಮೇಲೆ ನಾವು ಅದು ಇಫ್ ಇಟ್ ಇಸ್ ಎ ರಿಯಲ್ ಒನ್, ನಾವು ಕೇಸ್ ದಾಖಲೆ ಮಾಡಿ ಕೋರ್ಟಿಂದ ಇನ್ವೆಸ್ಟಿಗೇಷನ್ಗೆ ಪರ್ಮಿಷನ್ ತೊಗೊತೀವಿ. ಎಲ್ಲಿಂದ ಇನ್ವೆಸ್ಟಿಗೇಷನ್ ಪರ್ಮಿಷನ್ ತೊಗೊತೀವಿ. ಆಮೇಲೆ ಅದೆಲ್ಲ ಚಾರ್ಜ್ ಶೀಟು ಅದೆಲ್ಲ ಆಗಿದೆ ಇಫ್ ಇಟ್ ಇಸ್ ಫೌಂಡ್ ರಿಯಲ್. ಫೇಕ್ ಅಂತ ಬಂದರೆ ನಾವು ಯಾವುದೇ ತನಿಖೆಯನ್ನು ಮುಂದುವರಿಸಲ್ಲ. ಈಗೆಲ್ಲ ನಾವು ಇಲ್ಲಿ ಬಂದು ಮಜರ್ ಸೀಸ್ ಮಾಡಿದ್ವಿ, ಅವರೇ ಖುದ್ದಾಗಿ ನಮಗೆ ಹ್ಯಾಂಡ್ ಓವರ್ ಮಾಡಿದರು. ಅದೇನು ಇದು ಮಾಡಲಿಲ್ಲ. ಆಮೇಲೆ ನಾವು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದ್ರ ಮಜರ್ ಡ್ರಾ ಮಾಡ್ತೇವೆ, ಅದ್ರ ಲೆಂತ್ ಎಷ್ಟು, ಅಗಲ್ ಎಷ್ಟು, ಉದ್ದ ಎಷ್ಟು ಅಂತ ಹೇಳ್ಬಿಟ್ಟು. ಆಮೇಲೆ ಯಾವ ಅಧಿಕಾರಿಗಳು ಬಂದಿದ್ದರು, ಯಾರು ಸಮಕ್ಷ ಮಾಡ್ಬೇಕಂತ ನಾವು ಒಂದು ಮಜರ್ ಡ್ರಾ ಮಾಡಿ ಅದನ್ನು ವೆಟರ್ನರಿ ಡಾಕ್ಟ್ರು ಬರ್ತಾ ಇದ್ದಾರೆ, ಅದನ್ನ ಬಂಗಾರ ಸಪ್ರೇಟ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ನಾವು ಓನ್ಲಿ ಹುಲಿ ಉಗುರು ಅಂತ ಏನು ಹೇಳಲಾಗ್ತಿದೆ ಅದನ್ನು ನಾವು ಇಲಾಖೆಗೆ ಹೋಯ್ದು ಮಜರ್ ಮಾಡಿ ನಾವು ಇನ್ಸ್ಟಿಟ್ಯೂಟ್ಗೆ ಕಳಿಸ್ತೀವಿ. ಇನ್ನೊಬ್ಬ ವ್ಯಕ್ತಿಯ ಫೋಟೋ ಕೂಡ ವೈರಲ್ ಆಗಿದೆ. ಯಾರು ಅವರೊಬ್ಬರು ಲೀಡರ್ಸ್ ಬಂದಿಲ್ಲ, ಇಲ್ಲ ನಮಗೇನು ಬಂದಿಲ್ಲ. ನಾವು ನಮಗೇನು ಮಾಹಿತಿ ಬಂತಂದ್ರೆ ಅಥವಾ ಮಾಧ್ಯಮದಲ್ಲೇ ನೋಡಿದ್ರೆ ನಾವು ಹೋಗ್ತೇವೆ. ಎಸ್ ಸರ್, ಥ್ಯಾಂಕ್ ಯು. ಓಕೆ.